ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಹೇಳಿದಾಗೆ ಮಿಸ್ಟೇಕ್ಸ್, ಬಟ್ ಸ್ಪೆಸಿಫಿಕ್ ಆಗಿ ಯಾವ ಮಿಸ್ಟೇಕ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ವರ್ಬ್ ಟೆನ್ಸಸ್. ವರ್ಬ್ ಟೆನ್ಸಸ್ ಅಂದರೆ ಏನು? ಈಗ ಕಾಮನ್ ಆಗಿ ನಾವು ಮಾತಾಡಬೇಕಾದ್ರೆ ಟೆನ್ಸ್ ಅನ್ನೋದು ಬಹಳ ಮುಖ್ಯ. ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅಲ್ಪ ಸ್ವಲ್ಪ ನೀವು ಗ್ರಾಮರ್ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಆಲ್ರೆಡಿ ಗೊತ್ತಿರುತ್ತೆ ಟೆನ್ಸ್ ಅಂದರೆ ಏನು, ವರ್ಬ್ ಟೆನ್ಸ್ ಅಂದರೆ ಏನು. ಇಲ್ಲಿ ಮಿಸ್ಟೇಕ್ಸ್ ಏನಾಗಿದೆ, ಅದನ್ನು ಕರೆಕ್ಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ವರ್ಬ್ ಟೆನ್ಸ್ ಅಂದರೆ ಏನು ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಇಂಗ್ಲೀಷನ್ನು ಫ್ರೀಯಾಗಿ ನೀವು ಕಲಿಬೋದು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಜಸ್ಟ್ ಸೆಂಟೆನ್ಸ್ ನೋಡ್ರಿ. ಸೊ ಇದು 21ನೇ ಸೆಂಟೆನ್ಸು. ಇನ್ಕರೆಕ್ಟ್ ಅಂದರೆ ತಪ್ಪಿರೋದು. ದಯವಿಟ್ಟು ತಪ್ಪಿರೋದನ್ನ ಮಾತ್ರ ನೋಡಿ, ಆಮೇಲೆ ಸರಿ ಇರೋದನ್ನು ನೋಡಿ. ಒಂದೇ ಸಲಕ್ಕೆ ನೀವು ಸರಿ ಇರೋದು ನೋಡಿಬಿಟ್ರೆ ನಿಮಗೆ ನೀವು ಕಲಿಯೋದಿಲ್ಲ ಏನು. ಓಕೆ, ಜಸ್ಟ್ ಅದು ರೀಡಿಂಗ್ ಆಗುತ್ತೆ. ಐ ಡಿಡಂಟ್ ವೆಂಟ್ ದೇರ್. ಐ ಡಿಡಂಟ್ ವೆಂಟ್ ದೇರ್. ಈ ಥರ ಮಿಸ್ಟೇಕ್ ನೀವು ಮಾಡಿದ್ದೀರಾ ಯಾವತ್ತಾದರೂ? ಐ ಡಿಡಂಟ್ ವೆಂಟ್ ದೇರ್ ಅಂತ ಹೇಳಿದ್ದೀರಾ, ಅಥವಾ ಬೇರೆ ಯಾರಾದರೂ ಆ ಥರ ಹೇಳೋದು ಕೇಳಿದ್ದೀರಾ? ಸೊ ಇಲ್ಲಿ ತಪ್ಪು ಏನು? ಐ ಡಿಡಂಟ್ ವೆಂಟ್. ಸೊ ಇಲ್ಲಿ ಸರಿ ಏನು, ಕರೆಕ್ಟ್ ಸೆಂಟೆನ್ಸ್ ಏನು? ಐ ಡಿಡಂಟ್ ಗೋ ದೇರ್. ಐ ಡಿಡಂಟ್ ಗೋ ದೇರ್. ಸೊ ಇಲ್ಲಿ ಏನು ಮಿಸ್ಟೇಕ್ ಇದು? ವೆಂಟ್. ವೆಂಟನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ನೆಗೆಟಿವ್ಗೆ ಯೂಸ್ ಮಾಡಬಾರ್ದು. ಐ ವೆಂಟ್ ದೇರ್, ನಾನು ಅಲ್ಲಿಗೆ ಹೋದೆ ಅಂತ ಹೇಳಲಿಕ್ಕೆ ಮಾತ್ರ ನಾವು ವೆಂಟ್ ಯೂಸ್ ಮಾಡ್ತೀವಿ. ನಾನು ಅಲ್ಲಿಗೆ ಹೋಗಲಿಲ್ಲ ಅಂತ ಹೇಳಲಿಕ್ಕೆ ನಾವು ವೆಂಟ್ ಯೂಸ್ ಮಾಡೋದಿಲ್ಲ. ಐ ಡಿಡಂಟ್ ಗೋ ದೇರ್. ಸೊ ಈ ಡಿಡ್ ನಾಟ್ ಅಂತಿದೆಯಲ್ಲ, ಅದೇ ನಿಮಗೆ ಫಾಸ್ಟ್ ಅಂತ ಸೂಚಿಸುತ್ತೆ. ಡಿಡ್ ನಾಟ್ ಅಂತ ಬಂದಾಗ ನಾವು V2 ಬಳಸಬಾರ್ದು. V2 ಅಂದರೆ ವೆಂಟ್, ಕೇಮ್, ಸ್ಪೋಕ್, ರೋಟ್, ಇದನ್ನೆಲ್ಲ ಬಳಸಬಾರ್ದು. ಓಕೆ, ಅರ್ಥ ಆಯ್ತಲ್ಲ? ಸೊ ಐ ಡಿಡಂಟ್ ಗೋ ದೇರ್, ನಾನು ಅಲ್ಲಿಗೆ ಹೋಗಲಿಲ್ಲ. ಐ ಡಿಡಂಟ್ ಕಾಲ್ ಹಿಮ್, ನಾನು ಅವನ್ನ ಕಾಲ್ ಮಾಡಲಿಲ್ಲ. ಐ ಡಿಡಂಟ್ ಕಾಲ್ಡ್ ಹಿಮ್ ಅಲ್ಲ. ಐ ಡಿಡಂಟ್ ಸ್ಪೀಕ್ ಟು ಹಿಮ್. ಐ ಡಿಡಂಟ್ ಸ್ಪೀಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಲಿಲ್ಲ. ಐ ಡಿಡಂಟ್ ಸ್ಪೋಕ್ ಟು ಹಿಮ್ ಅಲ್ಲ. ಓಕೆ, ಹಿ ಡಿಡಂಟ್ ಕಮ್ ಹಿಯರ್, ಅವನು ಇಲ್ಲಿಗೆ ಬರಲಿಲ್ಲ. ಹಿ ಡಿಡಂಟ್ ಕೇಮ್ ಹಿಯರ್ ಅಲ್ಲ. ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು. ಓಕೆ, ನೆಕ್ಸ್ಟ್ ನೋಡೋಣ. 22nd ನೋಡಿ. ಶಿ ಹ್ಯಾಸ್ ಲೆಫ್ಟ್ ಯೆಸ್ಟರ್ಡೇ. ಶಿ ಹ್ಯಾಸ್ ಲೆಫ್ಟ್ ಯೆಸ್ಟರ್ಡೇ ಸರಿನಾ? ಶಿ ಹ್ಯಾಸ್ ಲೆಫ್ಟ್ ಯೆಸ್ಟರ್ಡೇ ಸರಿನಾ? ಓಕೆ, ಶಿ ಇದೆ, ಹ್ಯಾಸ್ ಇದೆ, ಸರಿ ಇದೆಯಲ್ಲ ಸರ್? ಶಿ ಹ್ಯಾಸ್ ಲೆಫ್ಟ್ ಸರಿ ಇದೆ, ಬಟ್ ಶಿ ಹ್ಯಾಸ್ ಲೆಫ್ಟ್ ಯೆಸ್ಟರ್ಡೇ ಅಂತ ನಾವು ಹೇಳುವಾಗಿಲ್ಲ. ಶಿ ಹ್ಯಾಸ್ ಲೆಫ್ಟ್ ಯೆಸ್ಟರ್ಡೇ ಅಂತ ಹೇಳೋದು ತಪ್ಪು. ಅವಳು ನಿನ್ನೆ ಹೋದಳು. ಹೋದಳು ಹೋದಳು ಅಂತ ಬಂದರೆ ಬರೀ ಲೆಫ್ಟ್ ಅಂತ ಯೂಸ್ ಮಾಡ್ತೀವಿ. ಲೆಫ್ಟ್. ಹೋಗಿದ್ದಾಳೆ, ಹೋಗಿದ್ದಾಳೆ ಅಂತ ಹೇಳಕ್ಕೆ ಮಾತ್ರ ನಾವು ಹ್ಯಾಸ್ ಲೆಫ್ಟ್. ಅವಳು ನಿನ್ನೆ ಹೋಗಿದ್ದಾಳೆ ಅಂತ ನಾವು ಹೇಳಲ್ಲ, ನಿನ್ನೆ ಹೋದಳು ಅಂತ ಹೇಳ್ತೀವಿ. ಓಕೆ, ಅವಳು ಶಾಲೆಗೆ ಹೋಗಿದ್ದಾಳೆ ಅಂತ ಹೇಳ್ತೀವಿ ಹೊರತು ಶಾಲೆಗೆ ಹೋದಳು ಅಂತಲೂ ಹೇಳ್ತೀವಿ, ಶಾಲೆಗೆ ಹೋಗಿದ್ದಾಳೆ ಅಂತ ಹೇಳ್ತೀವಿ. ಹೋಗಿದ್ದಾಳೆ ಅಂತ ಹೇಳಿದಾಗ ನಾವು ಸ್ಪೆಸಿಫಿಕ್ ಆಗಿ ಟೈಮ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಶಿ ಲೆಫ್ಟ್ ಯೆಸ್ಟರ್ಡೇ. ಶಿ ಹ್ಯಾಸ್ ಈಸ್ ರಾಂಗ್. ಶಿ ಲೆಫ್ಟ್ ಯೆಸ್ಟರ್ಡೇ. ಓಕೆ ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. 23rd ಇನ್ಕರೆಕ್ಟ್ ಸೆಂಟೆನ್ಸ್ ನೋಡಿ. ಕರೆಕ್ಟ್ ಇರೋ ಸೆಂಟೆನ್ಸ್ ನೋಡಿಬಿಡಿ ದಯವಿಟ್ಟು. ಐ ಆಮ್ ವರ್ಕಿಂಗ್ ಹಿಯರ್ ಸಿನ್ಸ್ 2020. ಓಕೆ, ಐ ಆಮ್ ವರ್ಕಿಂಗ್ ಹಿಯರ್ ಸಿನ್ಸ್ 2020 ಅಂತ ಹೇಳ್ತೀವಿ. ಇಲ್ಲಿ ಸರಿ ಇದೆಯಾ? ಸರಿ, ಇದು ನಿಮಗೆ ಸರಿ ಅಂತ ಅನಿಸ್ಬೋದು, ಸ್ವಲ್ಪ ಮಟ್ಟಿಗೆ ಸರಿ ಅಂತ ಅನಿಸ್ಬೋದು. ಬಟ್
ಸೊ ಇದು ಕರೆಕ್ಟಾಗಿ ನೀವು ಗ್ರಾಮ್ಯಾಟಿಕಲ್ ಆಗಿ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಬಿನ್ or I've been working here since 2020. Okay, I've been. ಸೊ ಇದನ್ನೆಲ್ಲ ಯೂಸ್ ಮಾಡ್ಬೇಕಂತ ಕೇಳಿದ್ರೆ ಬಿನ್, ಹ್ಯಾವ್ ಬಿನ್ ಎಲ್ಲ ಯೂಸ್ ಮಾಡ್ಬೇಕಂತ ಕೇಳಿದ್ರೆ ಅಫ್ಕೋರ್ಸ್ ಗ್ರಾಮ್ಯಾಟಿಕಲ್ ಆಗಿ ನಾವು ಸರಿಯಾಗೇ ಇದೆ ಅದು. ಐ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ 2020. 2020ರಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಮೀನಿಂಗ್ ಬರುತ್ತದೆ. ಐ ಆಮ್ ವರ್ಕಿಂಗ್ ಹಿಯರ್ ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಅಂತಾಗುತ್ತೆ. ಸೊ ನಾವು ಆಮ್ ವರ್ಕಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ? ಆಮ್ ವರ್ಕಿಂಗ್ ನಾವು ಈಗ ನಡೀತಾ ಇರೋದು ಅಥವಾ ನಿಯರ್ ಫ್ಯೂಚರಲ್ಲಿ ಆಗುವಂಥದ್ದಕ್ಕೆ ನಾವು ಆಮ್ ಅಂತ ಹೇಳ್ತೀವಿ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟುಮಾರೋ. ಓಕೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನಾವ್, ಐ ಆಮ್ ಗೋನ್ ಗೋ ಟು ಮಾರ್ಕೆಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಐ ಆಮ್ ವರ್ಕಿಂಗ್ ಹಿಯರ್ ಸಿನ್ಸ್ 2020 ಅಂತ ನಾವು ಹೇಳಬೇಕಾದ್ರೆ ಅದು ನಾವು ಐ ಆಮ್ ವರ್ಕಿಂಗ್ ಅಂತ ಹೇಳೋ ಹಾಗಿಲ್ಲ. ಐ ಬಿನ್ ವರ್ಕಿಂಗ್ ಹಿಯರ್ ಅಂದರೆ ಈಗಲೂ ನಾನು ಅಲ್ಲಿ ಕೆಲಸ ಮಾಡ್ತಾನೆ ಇದ್ದೀನಿ. ಐ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ 2020. ಓಕೆ, ರೈಟ್. ನೆಕ್ಸ್ಟು ರೈಟ್ ನೆಕ್ಸ್ಟ್ ವೆನ್ ಐ ವಿಲ್ ಅರೈವ್ ಐ ವಿಲ್ ಕಾಲ್ ಯು. ವೆನ್ ಐ ವಿಲ್ ಅರೈವ್ ಐ ವಿಲ್ ಕಾಲ್ ಯು. ಇದು ಸರಿ ಇದೆಯಾ? ಇಲ್ಲ. ಸೊ ವೆನ್ ಐ ವಿಲ್ ಅರೈವ್ ಅನ್ನೋದೇ ತಪ್ಪು. ವೆನ್ ಐ ಬಳಸೋ ಹಾಗಿಲ್ಲ, ವಿಲ್. ಸೊ ವೆನ್ ವಿಲ್ ಐ ಅರೈವ್, ವೆನ್ ವಿಲ್ ಐ ಅರೈವ್, ದಟ್ಸ್ ಅ ಕ್ವಶನ್. ಅದು ಸ್ಟ್ರಕ್ಚರ್ ಸರಿ ಇದೆ. ಬಟ್ ಇಲ್ಲಿ ವೆನ್ ಐ ಅರೈವ್ ಐ ವಿಲ್ ಕಾಲ್ ಯು. ಓಕೆ, ವೆನ್ ಐ ಅರೈವ್ ಐ ವಿಲ್ ಕಾಲ್ ಯು. ನಾನು ಬಂದಾಗ ನಾನು ನಿನಗೆ ಕಾಲ್ ಮಾಡ್ತೀನಿ. ರೈಟ್. ನೆಕ್ಸ್ಟ್, ಡಿಡ್ ಯು ಫಿನಿಶ್ಡ್ ಯೋರ್ ಹೋಮ್ವರ್ಕ್? ಡಿಡ್ ಯು ಫಿನಿಶ್ಡ್, ತುಂಬ ಜನ ಈ ಥರನೂ ಕೇಳ್ತಾರೆ. ಡಿಡ್ ಯು ಫಿನಿಶ್ಡ್ ಫಾಸ್ಟ್ ಟೆನ್ಸ್ ಅಲ್ವಾ? ನಿನ್ನ ಕೆಲಸ ಮುಗಿಸ್ದ್ಯಾ, ನಿನ್ನ ಹೋಮ್ವರ್ಕ್ ಮುಗಿಸ್ದ್ಯಾ? ಡಿಡ್ ಯು ಫಿನಿಶ್ಡ್, ಇಲ್ಲಿ ಇಡಿ ಅವಶ್ಯಕತೆ ಇಲ್ಲ. ಡಿಡ್ ಯು ಫಿನಿಶ್. ಸೊ ಡಿಡ್ ಹಾಕಿದಾಗ ನಾನು ಆಗಲೇ ಹೇಳಿದೆ ನಿಮಗೆ V1 ಹಾಕಬೇಕು. ಡಿಡ್ ಹಾಕಿದಾಗ ಯಾವಾಗಲೂ ಪ್ರಶ್ನೆಯಲ್ಲಿ ಡಿಡ್ ಪ್ಲಸ್ V1, V2 ನಾಟ್ ಅಲೌಡ್. ಸೊ V1 V2 ಎಲ್ಲ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಟ್? V1 ಅಂದರೆ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡುವಂಥದ್ದು, V2 ಪಾಸ್ಟಲ್ಲಿ ಯೂಸ್ ಮಾಡೋದು. ಸೊ ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್? ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್? ಡಿಡ್ ಯು ಕಾಲ್ ಹಿಮ್? ಓಕೆ, ಡಿಡ್ ಯು ಟೇಕ್ ಅ ಬಾತ್ ಆರ್ ಡಿಡ್ ಯು ಫಿನಿಶ್ ಕುಕಿಂಗ್? ಈ ಥರದ್ದು ಫಿನಿಶ್. ನೆಕ್ಸ್ಟ್, ಇನ್ಕರೆಕ್ಟ್ ಸೆಂಟೆನ್ಸ್. ಐ ಹ್ಯಾವ್ ಸೀನ್ ಹಿಮ್ ಲಾಸ್ಟ್ ನೈಟ್. ಐ ಹ್ಯಾವ್ ಸೀನ್ ಹಿಮ್ ಲಾಸ್ಟ್ ನೈಟ್. ನಾನು ಕಳೆದ ರಾತ್ರಿ ಅವನ್ನ ನೋಡಿದೆ. ನಾನು ಕಳೆದ ರಾತ್ರಿ ಅವನ್ನ ನೋಡಿದ್ದೀನಿ ಅಂತ ಹೇಳೋದು ಬಹಳ ಕಡಿಮೆ. ಕನ್ನಡದಲ್ಲಿ ಹೇಳಿದ್ರು, ಅದು ಇಂಗ್ಲೀಷಲ್ಲಿ ಹೇಳೋದಿಲ್ಲ. ಐ ಹ್ಯಾವ್ ಸೀನ್ ಹಿಮ್ ಲಾಸ್ಟ್ ನೈಟ್ ಅಂತ ಹೇಳೋದಿಲ್ಲ. ಓಕೆ, ಐ ಹ್ಯಾವ್ ಸೀನ್ ಹಿಮ್ ಅಂದರೆ ನಾನು ಅವನ್ನ ನೋಡಿದ್ದೀನಿ ಅಂತ ಅರ್ಥ. ಯಾವಾಗ ನೋಡಿದೆ? ಬೆಳಗ್ಗೆ ನೋಡಿದೆ. ಬೆಳಗ್ಗೆ ನೋಡಿದ್ದೀನಿ ಅಂತ ಹೇಳ್ತೀವ? ಇಲ್ಲ, ಬೆಳಗ್ಗೆ ನೋಡಿದೆ ಅಂತ ಹೇಳ್ತೀವಿ. ಸೊ ಐ ಹ್ಯಾವ್ ಸೀನ್ ಹಿಮ್, ಅಲ್ಲಿ ಹ್ಯಾವ್ ಮತ್ತು ಸೀನ್ ಅವಶ್ಯಕತೆ ಇಲ್ಲ. ಐ ಸಾ ಹಿಮ್. I saw him last night is the correct sentence. Next, we used to go there. We used to go there. Use ಇಲ್ಲಿ ಸರಿನಾ? ಯಾವುದು ಸರಿ? ಸೊ ಇಲ್ಲಿ we used to go there ಅದು ರಾಂಗ್ ಆಗುತ್ತೆ. ಯಾಕೆಂದರೆ ನಾವಲ್ಲಿ ಹೋಗೋ ಅಭ್ಯಾಸ ನಮಗಿತ್ತು, ನಾವಲ್ಲಿ ಹೋಗ್ತಿದ್ವಿ ಅಂತ ಹೇಳೋಕ್ಕೆ we used to go there. We used to go there ಹೇಳಬೇಕಾದ್ರೆ ನಿಮಗೆ ಈ ಡಿ ಪ್ರೊನೌನ್ಸ್ ಆಗಲ್ಲ. ಆ್ಯಕ್ಚುಲಿ ವಿ ಯೂಸ್ ಟು ಗೋ ದರ್, ವಿ ಯೂಸ್ಡ್ ಟು ಗೋ ದರ್ ಅಂತ ಹೇಳಲ್ಲ. ಈ ಡಿ ಮತ್ತು ಟಿ ಒಟ್ಟಿಗೆ ಬಂದಾಗ ಡಿ ಸೈಲೆಂಟ್ ಆಗುತ್ತೆ. ಅಂದರೆ ಲಿಂಕಿಂಗ್ ಸ್ಪೀಚಲ್ಲಿ ಲೈಕ್ ವಿ ಯೂಸ್ ಟು ಗೋ ದರ್, ಐ ಯೂಸ್ ಟು ಗೋ ದರ್. ಇದರ ಅರ್ಥ ಏನು? ಐ ಯೂಸ್ಡ್ ಟು ಗೋ ದರ್. ಸೊ ಯೂಸ್ಡ್ ಅಂತ ಬಳಸಲ್ಲ. ಯೂಸ್ಡ್ ಅನ್ನೋದನ್ನು ಯೂಸ್ಡ್ ಅಂತ ಹೇಳೋದು. ಸೊ ಎರಡು ಟಿ ಮಿಕ್ಸ್ ಆಗುತ್ತೆ. ಯೂಸ್ಡ್ ಟು ಗೋ ದರ್ ಅಂತ ಹೇಳಲ್ಲ, ವಿ ಯೂಸ್ ಟು ಗೋ ದೇರ್. ಇದು ಪ್ರೊನೌನ್ಸಿಯೇಷನ್ ಪ್ರಕಾರ ಇದು ಕರೆಕ್ಟು. ಏನೋ ವಿ ಯೂಸ್ ಟು ಗೋ ದೇರ್ ಹೇಳಬೇಕಾದ್ರೆ ವಿ ಯೂಸ್ ಟು ಗೋ ದೇರ್ ಇದು ಸರಿನೇ, ಪ್ರೊನೌನ್ಸಿಯೇಷನ್ ಪ್ರಕಾರ ಕರೆಕ್ಟು. ಬಟ್ ಆ್ಯಕ್ಚುಲಿ ಇದು ಸರಿ, ಯೂಸ್ಡ್ ಅಂತ ಹೇಳಬೇಕು. ಬರಿಬೇಕಾದ್ರೆ ನೀವು ಈ ಥರ ಬರಿಬೇಕು, ಹೇಳಬೇಕಾದ್ರೆ ಈ ಥರ ಹೇಳಬೇಕು. ವೈ? ಬಿಕಾಸ್ ಇಟ್ ಈಸ್, ನೀವು ಇಲ್ಲಿ ಡಿ ಆದಮೇಲೆ ಟಿ ಬಂದಾಗ ಡಿನ ನಾವು ಟಿ ಮಾಡ್ತೀವಿ, ಸಾರಿ SED ಬಂದಾಗ ಇಲ್ಲಿ ಡಿನ ಟಿ ಮಾಡ್ತೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಟಿ ಇದೆ. ಸೊ ಹಾಗೆ ಎರಡು ಟಿನ ಒಟ್ಟಿಗೆ ಹೇಳೋಕ್ಕಾಗಲ್ಲ. ಯೂಸ್ಡ್ ಟು ಅಂತ ಹೇಳಲ್ಲ.
ಸೊ ಇಲ್ಲಿ ಡಿನ ಟಿ ಮಾಡ್ತೀವಿ, ಆ ಟಿನ ಸೈಲೆಂಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಲಿಂಕಿಂಗ್ ಸ್ಪೀಚ್, ಕನೆಕ್ಟೆಡ್ ಸ್ಪೀಚ್. ಓಕೆ, ನೆಕ್ಸ್ಟ್ ಯಾವ ಸೆಂಟೆನ್ಸಸ್ ನೋಡೋಣ? 28. 3 ಸೆಂಟೆನ್ಸ್ ನೋಡ್ಬಿಡೋಣ ಇವತ್ತು. ಓಕೆ, ರೈಟ್. He is sleeping for 2 hours. He is sleeping ಸರಿ ಇದೆ ಅಲ್ವಾ? ಅವನು ನಿದ್ರೆ ಮಾಡ್ತಿದ್ದಾನೆ. He is sleeping for 2 hours. ಅವನು ನಿದ್ರೆ ಮಾಡ್ತಾ ಇದ್ದಾನೆ ಅನ್ನೋದು ಸರಿ. ಅವನು 2 ಗಂಟೆಗಳ ಕಾಲ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಾ? ಇಲ್ಲ. ಅವನು 2 ಗಂಟೆಗಳ ಕಾಲ ನಿದ್ರೆ ಮಾಡ್ತಾನೆ. ಅವನು 2 ಗಂಟೆ ಅವ್ನು ನಿದ್ದೆ ಮಾಡೋಕ್ಕೆ ಶುರು ಮಾಡಿ 2 ಗಂಟೆ ಆಯಿತು, ಅಥವಾ ಅವನು 2 ಗಂಟೆಯಿಂದ ನಿದ್ದೆ ಮಾಡ್ತಾ ಇದ್ದಾನೆ. ಆ ಮೀನಿಂಗ್ ಈ ಥರ ಹೇಳಬೇಕಾದ್ರೆ ನಾವೇನು ಹೇಳ್ತೀವಿ? He has been sleeping for 2 hours. ಇಲ್ಲೇನು ಯೂಸ್ ಮಾಡ್ತೀವಿ? He has been sleeping for 2 hours. He is sleeping for 2 hours. That's wrong. ಅವನು 2 ಗಂಟೆಗಳ ಕಾಲ ಅಂದರೆ 2 ಅವರಿಂದ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಅದು ಕನ್ನಡದಲ್ಲಿ ಆ ಥರ ಹೇಳೋದು ತಪ್ಪು. 2 ಅವರಿಂದ ಅಂತ ಹೇಳೋಕ್ಕಾಗ. ಅವನು 8 ಗಂಟೆಯಿಂದ ನಿದ್ರೆ ಮಾಡ್ತಾ ಇದ್ದಾನೆ. ಇವಾಗ ಎಷ್ಟು? 10 ಗಂಟೆ ಆಯಿತು. ಯಾವಾಗಿಂದ ನಿದ್ರೆ ಮಾಡ್ತಾನೆ? He has been sleeping for 2 hours. Okay, right. I had bought a car last year. I had bought a car last year. Okay, so ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಒಂದು ಲೆಕ್ಕದಲ್ಲಿ ಸರಿನೂ ಹೌದು, ತಪ್ಪು ಹೌದು. ಆದರೆ ನೀವು ಏನು ಹೇಳಕ್ಕೆ ನೋಡ್ತೀರಾ ಅನ್ನೋದು ಮೀನಿಂಗ್ ಬರುತ್ತೆ. ಸೊ I had bought a car last year ಅನ್ನೋದು ಇಲ್ಲಿ I had bought a car is okay. I had bought a car. Okay, so I had bought a car last year is also okay. ಬಟ್ ಅಲ್ಲಿ ನಾವು ಇನ್ನೊಂದು ಕಾಂಟೆಕ್ಸ್ಟ್ ಕೊಡಬೇಕು. Okay, I had bought a car last year before you bought a bike. Okay, ಅಂದರೆ ನೀನು ಬೈಕ್ ತಗೊಂಡು ಲಾಸ್ಟ್ ಇಯರ್ ಕಳೆದ ವರ್ಷ ನೀನು ಬೈಕ್ ತೊಗೊಳೋದಕ್ಕಿಂತ ಮುಂಚೆನೇ ನಾನು ಕಾರ್ನ ತಗೊಂಡಿದ್ದೆ ಅಂತ ಹೇಳಬೇಕಾದ್ರೆ ಆ ಮೀನಿಂಗ್ ಬರುತ್ತೆ. ಬಟ್ ಒಂದು ವೇಳೆ ನೀವು ಐ ಬಾಟ್ ಅ ಕಾರ್ ಲಾಸ್ಟ್ ಇಯರ್, ಕಳೆದ ವರ್ಷ ನಾನೊಂದು ಕಾರ್ ತಗೊಂಡೆ ಅಂತ ಹೇಳೋಕ್ಕೆ ಇದು ಸೆಂಟೆನ್ಸ್ ಸರಿ ಅಲ್ಲ. ಅಲ್ಲಿ ಹ್ಯಾಡ್ ಬಾಟ್, ತಗೊಂಡೆ ಅನ್ನೋಕ್ಕೆ ನಾವು ಬಾಟ್ ಅಂತ ಹೇಳ್ತೀವಿ. ಪರ್ಚೇಸ್ ಮಾಡಿದೆ, ಖರೀದಿ ಮಾಡಿದೆ ಅಂತ ಹೇಳೋಕ್ಕೆ ಬಾಟ್ ಅಂತ ಹೇಳ್ತೀವಿ ಹೊರತು ಹ್ಯಾಡ್ ಬಾಟ್ ಅಲ್ಲ. ಹ್ಯಾಡ್ ಬಾಟ್ ಅಂದರೆ ಖರೀದಿ ಮಾಡಿದ್ದೆ. ಯಾವುದೋ ಒಂದು ಆ್ಯಕ್ಷನ್ ಆಗೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಆ್ಯಕ್ಷನ್ ಮಾಡಿದ್ದೆ ಅಂತ ಹೇಳಬೇಕಾದ್ರೆ ನೀವು ಹ್ಯಾಡ್ ಬಾಟ್ ಯೂಸ್ ಮಾಡ್ತೀರ. ಓಕೆ, ಉದಾಹರಣೆಗೆ ಐ ಹ್ಯಾಡ್ ಬಾಟ್ ಅ ಕಾರ್, I had bought a car before you bought. I had bought a car before you bought a bike. ನೀನು ಬೈಕ್ ತೊಗೊಳೋದಕ್ಕಿಂತ ಮುಂಚೆ ಆಲ್ರೆಡಿ ನಾನು ಕಾರ್ ತೊಗೊಂಡಾಗಿತ್ತು ಅಂತ ಹೇಳಬೇಕಾದ್ರೆ, ತಗೊಂಡಿದ್ದೆ ಅನ್ನೋದಕ್ಕಿಂತ ತೊಗೊಂಡಾಗಿತ್ತು ಅಂತ ನಾವು ಎಲ್ಲಿ ಹೇಳಬೇಕು? ಅಲ್ಲಿ ಹ್ಯಾಡ್ ಬಾಟ್ ಅ ಕಾರ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಾನು 1 hour ಪಾಠ ಯೂಟ್ಯೂಬಲ್ಲೇ ಇದೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಐ ಬಾಟ್ ಅ ಕಾರ್ ಲಾಸ್ಟ್ ಇಯರ್, ದಿಸ್ ಇಸ್ ಕರೆಕ್ಟ್. ಅಂದರೆ ನಾನು ಕಳೆದ ವರ್ಷ ಒಂದು ಕಾರ್ ತಗೊಂಡೆ ಅಂತ ಹೇಳೋಕ್ಕೆ ಇದು ಸರಿ. ತಗೊಂಡಾಗಿತ್ತು ಅಂತ ಹೇಳಬೇಕಾದ್ರೆ ಹ್ಯಾಡ್ ಬಾಟ್ ಅ ಕಾರ್ ಅಂತ ಹೇಳ್ಬೋದು. ಇಫ್ ಐ ವಿಲ್ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ಇಫ್ ಐ ವಿಲ್ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ಸರಿನಾ ಇದು? ಸೊ ಇಲ್ಲಿ ನೋಡಿ, ಇದಕ್ಕೆ ಮುಂಚೆ ನಾನು ಒಂದು ಸೆಂಟೆನ್ಸ್ ಇದೇ ಥರ ಕೊಟ್ಟಿದ್ದೆ. ಸೊ ಒಂದೇ ಸೆಂಟೆನ್ಸಲ್ಲಿ ನಾವು 2 ವಿಲ್ ಬಳಸೋ ಅವಶ್ಯಕತೆ ಇಲ್ಲ. ಸೊ ಇಫ್ ಐ ವಿಲ್ ಅನ್ನೋದು ಅವಶ್ಯಕತೆ ಇಲ್ಲ. ಇಫ್ ಐ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ಸೊ ಇದು ಕಂಡೀಷನಲ್ ಸೆಂಟೆನ್ಸ್. ನಾನೊಂದು ವೇಳೆ ಅವನ್ನ ನೋಡಿದ್ರೆ ನಾನು ಅವನಿಗೆ ಹೇಳ್ತೀನಿ. ಓಕೆ, ಇಫ್ ಐ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ಇಫ್ ಐ ಸಿ ವಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಯೂಸ್ ಮಾಡಬೇಕು. ಯಾಕೆಂದರೆ ಇದು ಫ್ಯೂಚರಲ್ಲಿ ನಡೆಯೋ ವಿಷಯ. ನಾನೊಂದು ವೇಳೆ ಅವನ್ನ ನೋಡಿದ್ರೆ ಅವನಿಗೆ ನಾನು ಹೇಳ್ತೀನಿ ಅಂದರೆ ಅದು ಫ್ಯೂಚರಲ್ಲಿ. ಸೊ ಫ್ಯೂಚರಲ್ಲಿ ನಾವು ಬಳಸೋದ್ರಿಂದ ವಿಲ್ಲನ್ನು ಯೂಸ್ ಮಾಡಬೇಕು. ಇಲ್ಲಿ ವಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಐ ವಿಲ್ ಸಿ ಹಿಮ್ ಅಲ್ಲ, ಇಫ್ ಐ ಸಿ ಹಿಮ್. ಇಫ್ ಐ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ಓಕೆ, ಸೊ ಈ ಕ್ಲಾಸಲ್ಲಿ ಇಷ್ಟೇ ಸಾಕು. ಸೊ 30 ಸೆಂಟೆನ್ಸಸ್ ಆಯಿತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಆರ್ಟಿಕಲ್ಸ್ ಎ, ಆ್ಯನ್ ಅಥವಾ ಅನ್, ಇದನ್ನು ಅನ್ ಮತ್ತು ಆ್ಯನ್ ಅಂತ ಹೇಳ್ಬೋದು, ದ ಅಥವಾ ದಿ, ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಳಸ್ತೀವಿ ಅನ್ನೋದಕ್ಕಿಂತ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಕಾಮನಾಗಿ ಎಷ್ಟು ಜನ ಸಾಮಾನ್ಯವಾಗಿ ಮಿಸ್ಟೇಕ್ ಮಾಡ್ತಾರೆ, ಇದು ಅದನ್ನು ಹೇಗೆ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಆಲ್ರೈಟ್. ಸೊ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಇಷ್ಟ ಆಗದಿದ್ರೂ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ
ಹಾಗೆ ನೀವಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಫ್ರೀಯಾಗಿ ಇಂಗ್ಲೀಷನ್ನು ಕಲಿಬೋದು. Alright, thank you so much for watching this video. This is Anil Kumar signing off. Keep watching my videos until my next video uploads. Bye bye, take care.